ಇಂದಿನ ಗೋಷ್ಠಿಯ ವಿಷಯ ಯೋಗ ಮಾರ್ಗ. ಯೋಗ ಮಾರ್ಗದಲ್ಲಿ ಒಂದು ಅಂಶ ಕಿಂಕರರ ಗುಂಪು. ಲೌಕಿಕವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಆ ಕೆಲಸವನ್ನು ಒಬ್ಬ ವ್ಯಕ್ತಿಯ ಸಹಾಯದಿಂದ ಮಾಡಬಹುದು, ಅಥವಾ ಇಬ್ಬರು ಆ ಕೆಲಸವನ್ನು ಮಾಡಬಹುದು. ಒಂದೊಂದು ಕೆಲಸವನ್ನು ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯಾಗಲಿ, ಇಬ್ಬರಾಗಲಿ, ಮೂವರಾಗಲಿ ಅವರಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಮಿತಿ, ಗುಂಪು, ಆ ಗುಂಪಿನಿಂದ ಮಾತ್ರ ಆ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆ ಗುಂಪಿನಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರ ಸಹಕಾರದಿಂದ ಆ ಕೆಲಸವನ್ನು ನಾವು ಪರಿಪೂರ್ಣವಾಗಿ, ಸ್ವಚ್ಛವಾಗಿ, ಯಾವುದೇ ತೊಂದರೆ ಇಲ್ಲದಂಗೆ ಮಾಡಬಹುದು. ಉದಾಹರಣೆಗೆ, ಒಂದು ಪರೀಕ್ಷೆ ನಡೆಸಬೇಕು, ರಾಜ್ಯಾದ್ಯಂತ ಆ ಪರೀಕ್ಷೆ ನಡೆಸಬೇಕು. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆ ಪರೀಕ್ಷೆಯನ್ನು ನಡೆಸಬೇಕಾದಾಗ ಒಂದು ಸಮಿತಿ ಇರುತ್ತೆ, ಒಂದು ಮಂಡಳಿ ಇರುತ್ತೆ. ಅದರಲ್ಲಿ ಹಲವಾರು ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಒಂದು ಕೆಲಸದ ಪರಿ ಅವರಿಗೆ ತಿಳಿಸಲ್ಪಟ್ಟಿರುತ್ತೆ. ನೀವು ಇದೇ ಥರ ಕೆಲಸ ಮಾಡಬೇಕು, ನಿಮ್ಮ ಕರ್ತವ್ಯಗಳು ಎಷ್ಟು ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯವನ್ನು ಹಂಚಿರ್ತಾರೆ. ಆ ಹಂಚಿಕೆ ಕರ್ತವ್ಯಗಳು ಯಾರ್ಯಾರು ಹೇಗೆ ಮಾಡಬೇಕು ಅಂತ ಹೇಳಿ ಅದರ ಮೇಲೆ ಉಸ್ತುವಾರಿ ಇರ್ತಕ್ಕಂಥವರು ಒಬ್ಬರು ಹೆಡ್ ಇರ್ತಾರೆ. ಅವರನ್ನು ಡೈರೆಕ್ಟರ್ ಅಂತ ಇರ್ಬೋದು, ಬೇರೆ ಏನೋ ಒಂದು ನಾಮ, ಹೆಸರನ್ನು ಕೊಟ್ಟಿರ್ಬೋದು. ಅವರನ್ನು ಅದು ಅಬ್ಸರ್ವ್ ಮಾಡ್ತಿರ್ತಾರೆ. ಆ ಎಲ್ಲ ಸಮಿತಿಯಲ್ಲಿರ್ತಕ್ಕಂತಹವರೆಲ್ಲರೂ ಸೇರಿ ಆ ಕೆಲಸವನ್ನು ಆ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಬಂದರೆ ಅದು ಸುಗಮವಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ಎಲ್ಲಾದರೂ ಒಂದು ಕಡೆ ಒಂದು ಸಮಸ್ಯೆ ಆದರೆ ಒಬ್ಬರು ಅಜಾಗರೂಕತೆಯಿಂದಲೋ ಇಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಎಲ್ಲಿಯೋ ತಪ್ಪು ಮಾಡಿದ್ರೆ ಆ ತಪ್ಪಿನಿಂದ ಆ ಪರೀಕ್ಷೆ ಅಂತಕ್ಕಂಥದ್ದಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ. ಆ ರೀತಿ ಬರದ ಹಾಗೆ ಎಂಥ ಕಷ್ಟ ಕೆಲಸ ಆದರೂ ಸಹಿತ ಸ್ವಚ್ಛವಾಗಿ ಮಾಡ್ತಕ್ಕಂತಹದ್ದು ಒಂದು ಗುಂಪು. ಅದು ಲೌಕಿಕವಾಗಬಹುದು. ಇದೇ ರೀತಿ ಆಧ್ಯಾತ್ಮಿಕವಾಗಿ ಯೋಗ ಮಾರ್ಗದಲ್ಲಿ ಸಹಿತ ಒಂದು ಗುಂಪಿದೆ. ಒಂದು ಕಷ್ಟಕರವಾದಂತಹ ಒಂದು ಕೆಲಸವನ್ನು ಮಾಡಿ ಒಪ್ಪಿಸೋದಕ್ಕಂತಕ್ಕಂಥಕ್ಕೆ ಕಿಂಕರರ ಗುಂಪು ಅಂತ ಹೆಸರು. ಈ ಕೆಲಸದಲ್ಲಿ ಮಾಡ್ತಿರ್ಬೇಕಾದಾಗ ಕೆಲವು ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವು ನಿಯಮಗಳಿರುತ್ತೆ. ಉದಾಹರಣೆಗೆ, ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ, ಆಯ್ದುಕೊಳ್ಳೋದಕ್ಕೆ ಮುಂಚೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಆ ವ್ಯಕ್ತಿಗಳು ಹೇಗಿರಬೇಕು, ಅವರ ಅಭಿಪ್ರಾಯಗಳು ಹೇಗಿರಬೇಕು, ಅವರ ಮನೋಭಾವನೆಗಳು ಹೇಗಿರಬೇಕು ಅಂತೆಲ್ಲ ಟೆಸ್ಟ್ ಮಾಡಬೇಕು, ಪರೀಕ್ಷಿಸಬೇಕು. ಹೇಗೆ ಪರೀಕ್ಷಿಸೋದು ಅಂದರೆ, ಒಂದು ಅರಣ್ಯವನ್ನು ಪರಿಷ್ಕರಣೆ ಮಾಡದಂತೆ, ಅರಣ್ಯದಲ್ಲಿ ಬೇಕಾದಷ್ಟು ಒಳ್ಳೆಯದು ಕೆಟ್ಟದ್ದು ಗಿಡಗಳು, ಮರಗಳು, ಎಬ್ಬೆಗಳು, ಕಲ್ಲು, ಮಣ್ಣು ಎಲ್ಲ ಇರುತ್ತೆ. ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನಾವು ಏನೇನೋ ವಿಧವಾದ ಆಯುಧಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಸ್ವಚ್ಛ ಮಾಡ್ತೀವಿ. ಆ ರೀತಿ ಆ ವ್ಯಕ್ತಿಗಳಲ್ಲಿರ್ತಕ್ಕಂತಹ ಮನೋಭಾವನೆಗಳು, ಆಸೆಗಳು, ದುರಾಭಿಪ್ರಾಯಗಳು ಇವನ್ನೆಲ್ಲ ಸ್ವಚ್ಛ ಮಾಡಬೇಕು ಅಂತ ಟೆಸ್ಟ್ ಮಾಡ್ತಾರೆ. ಅಂಥವನ್ನೆಲ್ಲ ಪರೀಕ್ಷೆ ಮಾಡಿ ಆ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾದಾಗ ಅವರಲ್ಲಿ ಒಂದು ಸ್ವಭಾವ ಇರಬೇಕು. ಮೊದಲನೇದಾಗಿ ಮೃದುವಾಗಿರ್ತಕ್ಕಂತಹ ಒಂದು ಸ್ವಭಾವ, ಸಾಫ್ಟ್ ಕಾರ್ನರ್ ಅಂತೀವಿ. ಆ ಮೃದುವಾಗಿರ್ತಕ್ಕಂತಹ ಸ್ವಭಾವದ ಉಳ್ತಕ್ಕಂತಹ ವ್ಯಕ್ತಿ ಯಾವುದೇ ಒಂದು ಸಮಸ್ಯೆ ಬಂದರೂ, ಕ್ಲಿಷ್ಟಕರವಾದ ಸಮಸ್ಯೆ ಬಂದರೂ
ಅದನ್ನು ಸೌಮ್ಯತೆಯಿಂದ ಪರೀಕ್ಷೆ ಮಾಡ್ತಕ್ಕಂತಹ, ಸಹನೆಯಿಂದ ಪರೀಕ್ಷೆ ಮಾಡ್ತಕ್ಕಂತಹ ಶಕ್ತಿ ಅವನಲ್ಲಿರಬೇಕು. ಆ ವ್ಯಕ್ತಿಯಲ್ಲಿನ ಸ್ವಂತ ಕೆಲಸಗಳು ಅಥವಾ ಸ್ವಂತ ಇಚ್ಛೆಗಳನ್ನು ಮರೆತು ತ್ಯಜಿಸಿ ಈ ಒಂದು ಕಾರ್ಯವನ್ನು ಮುಗಿಸ್ಕೊಡ್ತಕ್ಕಂಥದ್ದಕ್ಕೆ ಶಕ್ತಿ, ಸಹನೆ ಅವನಲ್ಲಿರಬೇಕು. ಆ ರೀತಿ ಇದ್ದಾಗ ಮಾತ್ರ ಅದನ್ನು ಮೃದು ಸ್ವಭಾವ ಅಂತ ಕರಿತೀವಿ. ಆ ಕಾರ್ಯವನ್ನು ಮಾಡೋವರೆಗೂ ಆ ಕಾರ್ಯದಲ್ಲಿ ಸಹಕರಿಸಿ ಆ ಕಾರ್ಯದ ಸ್ವಭಾವ ಹೇಗಿರುತ್ತೆ, ಆ ಕೆಲಸದ ಸ್ವಭಾವ ಹೇಗಿರುತ್ತೆ, ಪ್ರಾಮುಖ್ಯತೆಯನ್ನು ಆ ಕೆಲಸಕ್ಕೆ ಕೊಟ್ಟು ನಂತರ ತನ್ನ ಸ್ವಂತ ಕೆಲಸಕ್ಕೆ ಗಮನ ಹರಿಸಬೇಕು. ಆ ರೀತಿ ಆ ಕಾರ್ಯದ ಸಮರ್ಥತೆಯನ್ನು, ಸ್ವಚ್ಛತೆಯನ್ನು ತಿಳ್ಕೊಂಡಿರ್ತಕ್ಕಂಥ ಸಮರ್ಥ ವ್ಯಕ್ತಿಯಾಗಿರಬೇಕು. ಅಂಥವರು ಆ ಮೃದು ಸ್ವಭಾವವುಳ್ಳವರಾಗಿರ್ತಾರೆ. ಒಬ್ಬ ಅಧಿಕಾರಿ ಹೇಳ್ತಾ ಇದ್ರು, ಸಾಫ್ಟ್ ಕಾರ್ನರ್ ಎಲ್ಲೆಲ್ಲಿ ತೋರಿಸ್ಬೇಕು, ಎಲ್ಲೆಲ್ಲಿ ತೋರಿಸಬಾರ್ದು ಅಂತ. ಒಂದು ಟೀಮ್ಗೆ, ಸಮಿತಿಗೆ ಒಂದು ಕೆಲಸವನ್ನು ಒಪ್ಪಿಸಿದ ಮೇಲೆ ಆ ಕೆಲಸ ಮಾಡ್ತಾ ಇದ್ದರೆ ಆ ಸಮಿತಿಯಲ್ಲಿರ್ತಕ್ಕಂತಹ ಕೆಲವು ವ್ಯಕ್ತಿಗಳು ಕೆಲಸ ಮಾಡ್ತಾ 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 ಅವರಿಗೆ ಯಾವುದೋ ಒಂದು ಕ್ಷಣದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಆ ತಾಳ್ಮೆನೆ ಕಳ್ಕೊಂಡು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಇಷ್ಟೆಲ್ಲ ಮಾಡಬೇಕಾ ಅಂತ ಬೇಜಾರಾಗಿ ಮಾತಾಡ್ತಾರೆ, ಕೋಪದಿಂದ ಮಾತಾಡ್ತಾರೆ, ಅಸಹನೆಯಿಂದ ಮಾತಾಡ್ತಾರೆ. ಅಂತಹ ಸಮಯದಲ್ಲಿ ಆ ವ್ಯಕ್ತಿ ಸಹನೆಯನ್ನು ಕಳ್ಕೊಳ್ಳದೆ ತಾಳ್ಮೆಯಿಂದ ಕೇಳ್ಕೊಂಡು ಸುಮ್ಮನೆ ಇರಬೇಕು. ಅದು ಸಾಫ್ಟ್ ಕಾರ್ನರ್. ಇದರ ಜೊತೆಯಲ್ಲಿ ಅದು ಮೃದು ಸ್ವಭಾವ. ಇನ್ನೊಂದು ತಾಳ್ಮೆ ಅಂತ, ಇದನ್ನು ಸಹಿತ ನಾವು ಸಹನೆ ಅಂತ ಕರಿತೀವಿ. ಈ ತಾಳ್ಮೆ ಅನ್ನೋದು ಇಲ್ಲದಿದ್ದರೆ ನಮ್ಮ ಈ ಯೋಗ ಮಾರ್ಗದ ಸಂಸರಣೆಯ ವ್ಯವಸ್ಥೆಯಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ. ಯಾವುದೇ ಕೆಲಸ ಆಗಲಿ, ಯೋಗ ಮಾರ್ಗದಲ್ಲೇ ಆಗಲಿ, ನಮ್ಮ ನಿತ್ಯ ಜೀವನದಲ್ಲೇ ಆಗಲಿ, ತಾಳ್ಮೆಯನ್ನು ಕಳ್ಕೊಂಡಾಗ ಮುಂದೆ ಆಗಬಹುದಂತಹ ಕೆಲಸಗಳು ತಪ್ಪು ಹೋಗ್ತವೆ. ಈ ತಾಳ್ಮೆಗೂ ಮತ್ತು ಮೌನಕ್ಕೂ ಎರಡೇ ವ್ಯತ್ಯಾಸ. ಈ ತಾಳ್ಮೆ, ಸಹನೆ, ಪೇಷನ್ಸ್ ಅಂತ ಕರೀತಾರೆ. ಈ ಮೌನ ಸೈಲೆನ್ಸ್ ಅಂತ ಕರಿತೀವಿ. ಈ ತಾಳ್ಮೆ ಅನ್ನೋದು ಭಾವನಾತ್ಮಕವಾಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಈ ಮೌನ ಅಂತಕ್ಕಂಥದ್ದು ಎಮೋಷನಲ್ ಆಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಪೇಷನ್ಸ್ ಮೇಕ್ಸ್ ಯು ಮೆಂಟಲಿ ಸ್ಟ್ರಾಂಗ್ ಅಂತ. ನಮ್ಮಲ್ಲಿರ್ತಕ್ಕಂತಹ ಸಹನೆ ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ. ಸಿಮಿಲರ್ಲಿ ಸೈಲೆನ್ಸ್ ಮೇಕ್ಸ್ ಯು ಎಮೋಷನಲಿ ಸ್ಟ್ರಾಂಗ್ ಅಂತ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಗಂಟೆಗಟ್ಟಲೆ ಅಪಾದನೆ ಮಾಡ್ತಾ ಇರ್ತಾರೆ. ಅಂದರೆ ಉದಾಹರಣೆಗೆ ಬೈತಾ ಇರ್ತಾರೆ. ಬಯಸ್ಕೊಳ್ತಕ್ಕಂತಹ ವ್ಯಕ್ತಿ ಸುಮ್ಮನೆ ಇರ್ತಾರೆ. ಒಂದು 5 ನಿಮಿಷ ಸುಮ್ಮನೆ ಇರ್ಬೋದು, ನಾವೆಲ್ಲ 10 ನಿಮಿಷ ಸುಮ್ಮನೆ ಇರ್ಬೋದು, 15 ನಿಮಿಷ ಸುಮ್ಮನೆ ಇರ್ಬೋದು, 1 ಅವರ್ 1 ಗಂಟೆಗಟ್ಟಲೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಬೈತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಇದು ಉದಾಹರಣೆ. ಬಯಸ್ಕೊಳ್ಳೋರು ಕೆಲವರು 5 ನಿಮಿಷ ಆದ ತಕ್ಷಣ ರಿಯಾಕ್ಟ್ ಆಗ್ತಾರೆ. ಇನ್ನು ಕೆಲವರು ಸ್ಟಾರ್ಟ್ ಮಾಡಿದ ತಕ್ಷಣ ರಿಯಾಕ್ಟ್ ಆಗ್ತಾರೆ. ಇನ್ನು ಕೆಲವರು ಅರ್ಧ ಗಂಟೆ ಆದಮೇಲೆ ರಿಯಾಕ್ಟ್ ಆಗ್ತಾರೆ, ಪ್ರಚೋದನೆ ಕೊಡ್ತಾರೆ, ಸಹನೆ ತಾಳ್ಕೊಳ್ತಾರೆ. ಇನ್ನು ಕೆಲವರು ಅವ್ರದ್ದು ಬೈಯೋದು ನಿಲ್ಲಿಸೋವರೆಗೂ ಸುಮ್ಮನೆ ಇರ್ತಾರೆ. ಈ ಆಕಾಶದಲ್ಲಿ ಮೋಡಗಳು ಹೇಗೆ ಹೊಟ್ಟೋಗ್ತಾವೋ ಹಾಗೆ ಅದು ಹೋಗ್ತಾ ಇದ್ದಂಗೆ ಇವರು ಸುಮ್ಮನೆ ಇರ್ತಾರೆ. ಕೊನೆಯವರೆಗೂ ಸುಮ್ಮನೆ ಇರ್ತಕ್ಕಂಥವರು ತಾಳ್ಮೆಯಿಂದ ಇದ್ದಾರೆ ಅಂತ ಅರ್ಥ. ಈ ತಾಳ್ಮೆ ಮತ್ತು ಸಹನೆ, ಮೌನ ಇವೆರಡೂ ಸಹಿತ ತುಂಬ ಫಲಯುತವಾದ ಅಸ್ತ್ರಗಳು, ಪವರ್ಫುಲ್ ವೆಪನ್ಸ್ ಇದ್ದಂಗೆ ನಮಗೆ. ಹಾಗೆ ಈ ಸ್ನೇಹ ಮತ್ತು ಹೊಂದಾಣಿಕೆ
ಈ ಗುಂಪಲ್ಲಿರ್ತಕ್ಕಂತಹ ಸದಸ್ಯರ, ಕಿಂಕರರ ಗುಂಪಿನಲ್ಲಿರ್ತಕ್ಕಂತಹ ಸದಸ್ಯರು ಒಬ್ಬರಿಗೊಬ್ಬರು ಸ್ನೇಹದಿಂದ ಇರಬೇಕು, ಹೊಂದಾಣಿಕೆಯಿಂದ ಇರಬೇಕು, ಒಬ್ಬರು ಇನ್ನೊಬ್ಬರನ್ನು ನಂಬಿಕೆಯಿಂದ ಇಟ್ಟು ಕೆಲಸ ಮಾಡ್ತಾ ಇರಬೇಕು. ಒಬ್ಬರ ಸ್ವಭಾವ ಇನ್ನೊಬ್ಬರನ್ನು ಅರ್ಥ ಮಾಡ್ಕೋಬೇಕು, ಇನ್ನೊಬ್ಬರ ಸ್ವಭಾವ ಮತ್ತೊಬ್ಬರು ಅರ್ಥ ಮಾಡಿಕೊಂಡು ಗುಂಪಾಗಿ ಒಟ್ಟಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಗುಂಪು. ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅದನ್ನು ಸಹಕರಿಸಿ ತಿಳುವಳಿಕೆ ಹೇಳಿ ತಿದ್ದುಕೊಳ್ತಕ್ಕಂತಹ ಭಾವನೆ ಅವರಲ್ಲಿರಬೇಕು. ಹೀಗಿರುವಾಗ ಅಂಥ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡೋದು ಹೇಗೆ, ಆ ಗುಂಪು ಅಂತ ಹೇಗೆ ಕರಿತೀವಿ ಅಂತಂದರೆ, ಒಬ್ಬ ಮನುಷ್ಯನ ಜನ್ಮಸ್ಥಳವನ್ನು, ಕಾಲವನ್ನು 3 ನಿಯಮಗಳು ನಿರ್ಣಯಿಸುತ್ತೆ. ಒಬ್ಬ ವ್ಯಕ್ತಿಯ, ಮನುಷ್ಯನ ಹುಟ್ಟಿರ್ತಕ್ಕಂಥ ಸ್ಥಳ ಜನ್ಮಸ್ಥಳ, ಕಾಲವನ್ನು 3 ನಿಯಮ ನಿರ್ಧರಿಸುತ್ತೆ. ಅದರಲ್ಲಿ ಮೊದಲನೇ ನಿಯಮ, ಯಾವುದೇ ಒಬ್ಬ ವ್ಯಕ್ತಿಗೆ ಯಾವ ಗುಣಗಳು, ಶಕ್ತಿಗಳು, ಅವಕಾಶಗಳು ಕೊರತೆ ಇದೆಯೋ ಆ ಗುಣಗಳನ್ನು ವೃದ್ಧಿಪಡಿಸಿಕೊಳ್ಳಲು, ಹೆಚ್ಚಿಸಿಕೊಳ್ಳಲು ಆತನಿಗೆ ಸಂದರ್ಭಗಳು ದೊರೆಯುವಂತಹ ಸ್ಥಳ, ಆ ವ್ಯಕ್ತಿಯ ಜನ್ಮ ಏರ್ಪಡುತ್ತದೆ. ಈಗ ನನಗೆ ಕೆಲವು ಸಂದರ್ಭಗಳು ಒಳ್ಳೆಯದಾಗಿರುತ್ತೆ, ಕೆಲವು ಸಂದರ್ಭಗಳು ಕೆಟ್ಟದಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಸಂದರ್ಭಗಳನ್ನು ಆ ಕೆಲಸ ಮಾಡೋದಕ್ಕೆ ಅನನುಕೂಲ ಆಗುತ್ತೆ ಈ ಸದ್ಯಕ್ಕೆ. ಅದನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಆ ಕಾಲ ನಿರ್ಣಯಿಸುತ್ತೆ ಅಂತ. ಇದು ಈಶ್ವರನ ಇಚ್ಛೆಯಿಂದಾಗಿರ್ತಕ್ಕಂತಹ ಎಲ್ಲರಿಗೂ ಅನ್ವಯಿಸುತ್ತೆ. ಈಗ ನಾವೆಲ್ಲ ಇಲ್ಲಿದ್ದೀವಿ, ಈಗ ನಾವು ಯಾವುದೋ ಸಾಕಷ್ಟು ಜನ ಸಮಾಜದಲ್ಲಿ ಹೊರಗಡೆ ಇದ್ದಾರೆ, ನಾವು ಮಾತ್ರ ಇಲ್ಲಿದ್ದೀವಿ. ಇದು ಒಂದು ಗುಂಪು, ಇದು ಒಂದು ಸಹಿತ ಕಿಂಕರರ ಗುಂಪು. ಎಲ್ಲರೂ ಯಾಕೆ ಇಲ್ಲಿ ಬರಬಾರ್ದಾಗಿತ್ತು? ಬರಲಿಲ್ಲ. ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ನಾವಿಲ್ಲಿ ಬಂದಿದ್ದೀವಿ. ಇನ್ನೊಂದು 2ನೇ ನಿಯಮ, ವ್ಯಕ್ತಿಯ ಒಂದು ಸಂಚಿತ ಕರ್ಮ ಅಂತ. ಈ ಸಂಚಿತ ಕರ್ಮ, ಈ ಕರ್ಮದಲ್ಲೇ 3 ವಿಧ ಇದೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಆಗಾಮಿ ಕರ್ಮ ಅಂತ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ. ಈ ಸಂಚಿತ ಕರ್ಮ ಅಂತಂದರೆ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂತಹ ಒಳ್ಳೆ ಮತ್ತು ಕೆಟ್ಟ ಕೆಲಸಗಳು, ಪಾಪ ಪುಣ್ಯ ಕೆಲಸಗಳು, ಅದರ ಪ್ರತಿಫಲಕ್ಕೆ ನೆಕ್ಸ್ಟ್ ಜನ್ಮಕ್ಕೆ ಒಂದಷ್ಟು ತೆಗೆದು ಕೊಡ್ತಾರೆ. ಈಗ ಮನೆಯಲ್ಲಿ ನಾವು ವೇಸ್ಟ್ ಐಟಮ್ಸ್ ಅಂತ ಒಂದು ಗೋಡನಲ್ಲಿ ಹಾಕಿಬಿಟ್ಟಿರ್ತೀವಿ. ಕಚೇರಿಗಳಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು, ಯಾವುದೇ ಒಂದು ಸಂಸ್ಥೆನಲ್ಲಾಗ್ಬೋದು. ಆ ಬೇಡವಾದ ವಸ್ತುಗಳು ಅಂತ ಒಂದು ಕಡೆ ಹಾಕಿಬಿಡ್ತೀವಿ. ಸ್ವಲ್ಪ ದಿವಸ ಆದ ನಂತರ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋದರೆ ಕೆಲವು ಒಳ್ಳೆಯ ವಸ್ತುಗಳು ಸಿಕ್ಬಿಡ್ತವೆ, ಕೆಲವು ಬೇಡವಾದ ವಸ್ತುಗಳು ಸಿಗ್ತವೆ. 2 ಮಿಕ್ಸ್ ಆಗೋಗಿರುತ್ತೆ. ಹಾಗೆ ನಾವು ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕೆಲಸಗಳಲ್ಲಿ ಒಳ್ಳೆಯದು ಕೆಟ್ಟದ್ದು 2 ಮಾಡ್ತಾನೆ ಇರ್ತೀವಿ. ಕೆಲವರು ಜಾಸ್ತಿ ಮಾಡ್ಬೋದು, ಕೆಲವರು ಕಡಿಮೆ ಮಾಡ್ಬೋದು. ಎಲ್ಲ ಸೇರಿ ಒಟ್ಟಿಗೆ ಒಂದು ಚೀಲ ತರಹ ಇರುತ್ತೆ ನಮ್ಮದು. ನೆಕ್ಸ್ಟ್ ಆ ಲೈಫ್ ಸ್ಪ್ಯಾನ್, ಆ ಜೀವಿತ ಅವಧಿ ಮುಗಿದ ಮೇಲೆ ನೆಕ್ಸ್ಟ್ ಜನ್ಮಕ್ಕೆ ಹೋಗಬೇಕು ಅಂದಾಗ ಈ ಮೂಟೆನಲ್ಲಿರ್ತಕ್ಕಂತಹ ಒಂದು ಚೀಲದಲ್ಲಿರ್ತಕ್ಕಂಥದ್ದಕ್ಕೆ ಅವ್ರು ಏನು ಕೆಲಸ ಮಾಡಬೇಕು ಮುಂದಿನ ಜನ್ಮದಲ್ಲಿ ಹೋಗಿ ಅಂತ ಒಂದಷ್ಟು ಹಿಡಿ ತಗೊಂಡು ಕೊಡ್ತಾರೆ. ಆ ಕೊಟ್ಟಾಗ ಅದರಲ್ಲೂ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆ ಕೊಟ್ಟಿದ್ದಾರೆ ನಮಗೆ, ಈಗ ನಾವಿಲ್ಲಿ ಬಂದಿದ್ದೀವಿ. ಇದು ಪ್ರಾರಬ್ಧ ಕರ್ಮ. ಹಿಂದೆ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಈಗ ನಾವು ಮಾಡ್ತಾ ಇದ್ದೀವಿ, ಇದನ್ನು ಪ್ರಾರಬ್ಧ ಕರ್ಮ ಅಂತೀವಿ. ಈ ಪ್ರಾರಬ್ಧ ಕರ್ಮದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದರೆ ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯ ಸಂದರ್ಭಗಳು ಬಂದಿರುತ್ತೆ, ಗೊತ್ತಿಲ್ಲದಂಗೆ ನಮಗೆ ಒಳ್ಳೆಯದಾಗಿರುತ್ತೆ. ಇದು ನನಗೆ ಗೊತ್ತೇ ಇಲ್ಲ, ನಾನೇನೋ ಹಿಂದಿನ ಜನ್ಮದ ಪುಣ್ಯದಿಂದ ನನಗೆ ಒಳ್ಳೆಯದಾಗಿದೆ ಏನನ್ನು ಹೇಳ್ಕೊಳ್ತೀನಿ. ಅದೇ ರೀತಿ ಕೆಟ್ಟದ್ದು, ನಾನು ಏನು ಪಾಪ ಮಾಡಿದ್ನೋ,
ನನ್ನ ಪ್ರಾರಬ್ಧ ಕರ್ಮ ಅಂತ ಈಗ ನಾವು ಬೈಕೊಂಡು ಇದ್ದೀವಿ. ಈ ರೀತಿ ಮಾಡ್ತಿರ್ಬೇಕಾದಾಗ ಕೆಲವರು ಏನು ಮಾಡ್ತಾರೆ, ಈ ಕಷ್ಟ ಸುಖಗಳಲ್ಲೇ ನೊಂದ್ಕೊಂಡಿರ್ತಾರೆ. ಅವರು ಕರ್ಮ ಅನ್ನೋದು ಗೊತ್ತಿರೋದಿಲ್ಲ. ಹಾಗಿರಬೇಕಾದ್ರೆ ನಾವು ಧೈರ್ಯದಿಂದ ಮುನ್ನುಗ್ಗಿ ಈಗ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರಬೇಕು. ಹಿರಿಯರು ಹೇಳ್ತಾರೆ, ಪಾಸ್ಟ್ ಈಸ್ ಡೆಡ್, ಫ್ಯೂಚರ್ ಈಸ್ ಅನ್ಬಾರ್ನ್, ಬಟ್ ಆ್ಯಕ್ಟ್ ಎಟ್ ಪ್ರೆಸೆಂಟ್ ಅಂತ. ಅಂದರೆ ಗತಿಸಿದ ಕಾಲ ಹೊರಟೋಗಿದೆ, ನಡೆದು ಹೋಗಿದೆ. ಭವಿಷ್ಯತ್ ಕಾಲ ಮುಂದೆ, ಫ್ಯೂಚರ್ ಈಸ್ ಅನ್ಬಾರ್ನ್, ಮುಂದೆ ಏನು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದಿನ್ನೂ ಹುಟ್ಟಿಲ್ಲ. ಬಟ್ ನಾವಿಲ್ಲಿ ಇದ್ದೀವಿ, ಈ ವರ್ತಮಾನ ಕಾಲದಲ್ಲಿ ಇದ್ದೀವಿ. ಈ ವರ್ತಮಾನ ಕಾಲದಲ್ಲಿ ಮಾತ್ರ ಇದ್ದೀವಿ ಅಂತ ತಿಳಿದು ನಾವು ಕೆಲಸ ಮಾಡ್ತಾ ಇರೋಣ. ಆ್ಯಕ್ಟ್ ಎಟ್ ಪ್ರೆಸೆಂಟ್. ಈ ರೀತಿಯಾಗಿ ಈ ಎರಡನೇ ನಿಯಮದಲ್ಲಿ ಸಂಚಿತ ಕರ್ಮ ಅಂತ. ಈಗ ನಮ್ಮ ಕರ್ಮದಲ್ಲಿ ಸಂಚಿತ ಕರ್ಮ ಏನು ಅಂದರೆ ಗೊತ್ತಾಗಿದೆ. ಈ ಸಂಚಿತ ಕರ್ಮದಿಂದ ಈ ಮೊದಲನೇ ನಿಯಮದ ಫಲ ಬದಲಾಯಿಸಲ್ಪಡುವುದು. ಮೊದಲನೇ ನಿಯಮದ ಅಂತಂದರೆ ಆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ನಾವು ಹುಟ್ಟಿರ್ತೀವೋ ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀವಿ. ಒಬ್ಬ ವ್ಯಕ್ತಿಯ ದುಷ್ಕರ್ಮದಿಂದ ಅವನಿಗೆ ಬೇಕಾದ ಅನುಕೂಲವಾದ ಒಳ್ಳೆಯ ಸಂದರ್ಭಗಳು ದೊರೆಯದೇ ಇರಬಹುದು. ನಾವು ಮಾಡಿರ್ತಕ್ಕಂತಹ ಕೆಟ್ಟ ಕರ್ಮದಿಂದ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಒಳ್ಳೆಯ ಸಂದರ್ಭಗಳು ಅವಕಾಶಗಳು ನಮಗೆ ದೊರೆಯದೇ ಇರಬಹುದು. ಯಾಕೆ ದೊರೆದಿಲ್ಲ? ನಮ್ಮ ದುಷ್ಕರ್ಮದಿಂದ. ಯಾಕೆ ನಮಗೆ ಒಳ್ಳೆಯ ಸಂದರ್ಭಗಳು ಒಳ್ಳೆಯ ಅವಕಾಶಗಳು ಸಿಕ್ಕಿದೆ? ನಮ್ಮ ಪುಣ್ಯ ಕರ್ಮದಿಂದ. ಆತನ ಕರ್ಮಕ್ಕೆ ತಕ್ಕಂತೆ ಮಾತ್ರ ಒಳ್ಳೆಯ ಸಂದರ್ಭಗಳು ದೊರೆಯುತ್ತವೆ ಅಂತ ಈ ಎರಡನೇ ನಿಯಮ ಹೇಳುತ್ತೆ. ಇನ್ನೊಂದು ಮೂರನೇ ನಿಯಮ ಆಕರ್ಷಣಾ ಶಕ್ತಿ ಅಂತಂದ್ರೆ, ಈ ಆಕರ್ಷಣಾ ಶಕ್ತಿ ಅಂತಂದರೆ ಹಿಂದೆ ಸಂಚಿತ ಕರ್ಮದಿಂದ ಬಂದಿರತಕ್ಕಂಥ ಪ್ರಾರಬ್ಧ ಕರ್ಮದಲ್ಲಿ ನಾವು ಹೀಗೆ ಮಾಡ್ತಾ ಇದ್ದೀವಿ. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕೆಲವು ತುಂಬ ಇಷ್ಟಪಟ್ಟು ಮಾಡ್ತೀವಿ. ಇನ್ನು ಕೆಲವು ಕೆಲಸಗಳನ್ನು ಪದೇ ಪದೇ ಹೇಳಿಸ್ಕೊಂಡು ಮಾಡಬೇಕು ಅನ್ನೋ ಮಟ್ಟಕ್ಕೆ ಬರುತ್ತೆ. ಇನ್ನು ಕೆಲವು ಹೇಳ್ದೇ ಹೋಗಲಿ ಮಾಡ್ತಾನೇ ಇರ್ತೀವಿ. ಯಾಕೆ ಹೀಗೆ ಮಾಡ್ತೀವಿ ಅಂತಂದರೆ, ಕೆಲವರಿಗೆ ಕೋಪ ಜಾಸ್ತಿ ಇರುತ್ತೆ. ಯಾಕೆ ಈ ಕೋಪ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಕೋಪ ಜಾಸ್ತಿ ಇತ್ತು, ಅದರ ಆಕರ್ಷಣೆ ವಾಸನೆ ಇನ್ನೂ ಸ್ವಲ್ಪ ಕಂಟಿನ್ಯೂಟಿ ಇದೆ. ಅದಕ್ಕೋಸ್ಕರ ಅದು ಸ್ವಲ್ಪ ಮುಗಿಯೋವರೆಗೂ ಬರ್ತಾನೇ ಇರುತ್ತೆ. ಹಿಂದಿನ ಜನ್ಮಗಳಲ್ಲಿ ನಾವು ಇತರರಿಗೆ ಅಥವಾ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದರೆ ಅಥವಾ ಒಳ್ಳೆಯದು ಮಾಡಿದರೆ ಅದರ ಅನುಭವಗಳು ಈಗ ನಮ್ಗೆ ಬರುತ್ತೆ. ಕೆಲವ್ರ ಮನೆಗಳಲ್ಲಿ ಅಣ್ಣನೇ ತಮ್ಮನಿಗೆ ಶತ್ರು ಆಗಿರ್ತಾನೆ, ಇಲ್ಲ ತಮ್ಮನೇ ಅಣ್ಣನಿಗೆ ಶತ್ರು ಆಗಿರ್ತಾರೆ. ಯಾಕೆ? ಹಿಂದಿನ ಜನ್ಮದಲ್ಲಿರ್ತಕ್ಕಂಥವರು ಒಂದು ಶೇಷ ಉಳ್ಕೊಂಡಿರುತ್ತೆ. ಅವನು ತಮ್ಮನಾಗೋ ಅಣ್ಣನಾಗೋ ಮನೇಲಿ ಹುಟ್ಟಿರ್ತಾರೆ. ಅಣ್ಣ ತಮ್ಮ ಇಲ್ಲದೆ ಇದ್ರೂ ಒಬ್ಬ ಸ್ನೇಹಿತನಾಗಿ ಬರ್ಬೋದು. ಇನ್ನು ಯಾರೂ ಗೊತ್ತಿಲ್ಲ, ಕುಟುಂಬದವರೇ ಸಹಾಯ ಮಾಡಿರೋದಿಲ್ಲ ನಮಗೆ, ಬೇರೆ ಯಾರೋ ಎಲ್ಲೋ ಹುಟ್ಟಿರ್ತಾರೆ, ಬೇರೆ ಊರಿನವರು, ಬೇರೆ ದೇಶದವರು, ಅವ್ರು ನಮಗೆ ಬಂದು ಸಹಾಯ ಮಾಡ್ತಾರೆ. ಯಾಕೆ? ನಮ್ಮ ಹಿಂದಿನ ಜನ್ಮದ ಪುಣ್ಯದ ಕೆಲಸ ಆ ರೂಪದಲ್ಲಿ ಬಂದು ನಮಗೆ ಕೊಡುತ್ತೆ. ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ. ಈ ಮೂರು ನಿಯಮಗಳು ಸಹಿತ ಆಯಾ ನಿಯಮಗಳಿಗೆ ಕ್ರಮಗಳಿಗೆ ತಕ್ಕಂತೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಫಲವನ್ನು ಕೊಡುತ್ತೆ. ಈ ನಿಯಮಗಳಲ್ಲಿ ಮೊದಲನೇ ನಿಯಮ ಅನ್ನೋದು ತುಂಬ ಪ್ರಬಲವಾಗಿರುತ್ತೆ. ಎರಡನೇ ನಿಯಮ ಆ ಮೊದಲನೇ ನಿಯಮಕ್ಕಿಂತ ಕಡಿಮೆ ಪ್ರಾಬಲ್ಯ. ಮೂರನೇ ನಿಯಮ ಅತಿ ಆಕರ್ಷಣಾ ನಿಯಮ ಶಕ್ತಿ ಅತಿ ಕಡಿಮೆ ಪ್ರಾಬಲ್ಯವನ್ನು ಹೊಂದಿರುತ್ತೆ. ಹೀಗಿರುವಾಗ ಒಬ್ಬ ವ್ಯಕ್ತಿ ಭೂಲೋಕದಲ್ಲಿ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳದಷ್ಟೂ ಸಹಿತ ಆ ಶಕ್ತಿಯನ್ನು ಉತ್ಪತ್ತಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಂಗೆಲ್ಲ ಆ ವ್ಯಕ್ತಿಗೆ ಬರ್ತಕ್ಕಂಥ ಲಾಭ ಏನು ಅಂತಂದರೆ, ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಅದರಲ್ಲಿ ಜೀವನ ಮಾಡ್ತಕ್ಕಂತಹ ವ್ಯಕ್ತಿಗೆ ಭೂಲೋಕದಲ್ಲಿ ಅವನು ವಾಸ ಮಾಡುವ ಕಾಲವು ಅಷ್ಟಷ್ಟು ಹೆಚ್ಚಾಗಿರುತ್ತೆ ಅಂತ ಒಂದು ನಿಯಮ.
ಈ ಜನ್ಮದಲ್ಲಿ ಉಂಟಾಗ್ತಕ್ಕಂಥ ಕಷ್ಟ ಸುಖಗಳು ಬಹಳ ಮಟ್ಟಿಗೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಗೆ ತಕ್ಕಂತೆ ಇರುವುದು ಅಂತ ಈಗಾಗಲೇ ತಿಳ್ಕೊಂಡ್ವಿ. ಆದರೆ ಇನ್ನೊಂದು ವ್ಯತ್ಯಾಸ, ಇದೆಲ್ಲ ಎಲ್ಲರೂ ಹೇಳ್ತಕ್ಕಂಥದ್ದು ನಿಯಮ. ಇದು ಇಂಡಿವಿಜುವಾಲಿಟಿ, ವ್ಯಕ್ತಿಗತವಾಗಿದ್ದು. ನಾವು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ವಿ, ಈ ಜನ್ಮದಲ್ಲಿ ಅನುಭವಿಸಲೇಬೇಕು, ಪುಣ್ಯ ಮಾಡಿದ್ವಿ, ಇದ್ರ ಜನ್ಮದಲ್ಲಿ ಅನುಭವಿಸಲೇಬೇಕು ಅಂತ. ಆದರೆ ಇನ್ನೊಂದು ಬೇರೆ ಪ್ಯಾರಲಲ್ ಆಗಿ ಇನ್ನೊಂದಿದೆ. ಏನು ಅಂದರೆ ಒಂದು ಗುಂಪು, ಕಿಂಕರರ ಗುಂಪು ಅಂತ. ಈ ಗುಂಪು ಒಂದೇ ಮನೆಯಲ್ಲಿರ್ತಕ್ಕಂಥವರು ಇರಬಹುದು, ಒಬ್ಬರು ಇಬ್ಬರು, ಇಲ್ಲ ಬೇರೆ ಬೇರೆ ಮನೆಗಳಲ್ಲಿ ಇರಬಹುದು, ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ, ಆಯಾ ಊರುಗಳಿಂದ ಬಂದಿರತಕ್ಕ ಒಂದಷ್ಟು ಜನ ಗುಂಪು ಒಂದು ಕಡೆ ಸೇರ್ತಾರೆ. ಕೋಲಾರ, ಮೈಸೂರು, ಬಾಂಬೆ, ಬೆಳ್ಳಿ ಎಲ್ಲೆಲ್ಲೋ ಇರ್ಬೋದು. ಒಂದು 50 ಜನ 50 ಊರುಗಳಿಂದ ಬಂದು ಒಂದು ಕಡೆ ಸೇರ್ತಾರೆ, ಇಲ್ಲಿ ಸೇರಿದಾಗ ಇವನ್ನ ಕಿಂಕರರ ಗುಂಪು ಅಂತ. ಏನು ಇವರ ಉದ್ದೇಶ? ಮಾನವ ಸೇವೆ, ಲೋಕದ ಉದ್ಧಾರಕ್ಕಾಗಿ, ಸಾಮರಸ್ಯತೆಗಾಗಿ, ಸಹಬಾಳ್ವೆಗಾಗಿ ಒಂದು ಸೇವೆಯನ್ನು ಮಾಡಿರ್ತಕ್ಕಂತಹ ಒಂದು ಗುಂಪು. ಈ ಕಿಂಕರರ ಗುಂಪಿಗೆ ಸೇರಿದವರಿಗೆ ಹಿಂದೆ ಹೇಳಿರ್ತಕ್ಕಂಥ ನಿಯಮ ಅಡ್ಡಿ ಬರಲ್ಲ. ಅವ್ರದ್ದು ಒಂದು ಪ್ರತ್ಯೇಕ ಭಾವನೆ ಏನು? ಈ ಗುಂಪು ಒಟ್ಟಿಗೆ ಮಾಡಬೇಕಾದ ಕೆಲಸಗಳು ಅನುಕೂಲಕ್ಕೆ ಅನುಸಾರವಾಗಿ ಕಿಂಕರರ ಜನ್ಮ ನಿರ್ಣಯಿಸಲ್ಪಡುವುದು. ಈ 50-60 ಜನನೂ ಸಹಿತ ಒಂದು ಕಡೆಯೇ ಸೇರೋ ಹಾಗೆ ಅವರ ಜನ್ಮ ಸ್ಥಳವನ್ನು ನಿರ್ಣಯಿಸಲ್ಪಟ್ಟಿರುತ್ತೆ. ಎಲ್ಲಾದರೂ ಒಂದು ಕಡೆ ತಕ್ಷಣ ಬಂದು ಸೇರಬೇಕು ಅಂದರೆ ಬೇಗ ಬಂದು ಅವರು 50 ಜನನೂ ಒಂದು ಕಡೆ ಸೇರ್ಬೋದು. ಆ 50 ಜನನೂ ಒಂದು ಕಡೆ ಸೇರೋ ರೀತಿಯಲ್ಲಿ ಅಷ್ಟು ದೂರಗಳಲ್ಲಿ ಮಾತ್ರ ಅವರ ಜನ್ಮಸ್ಥಳ ನಿರ್ಣಯಿಸಲ್ಪಟ್ಟಿರುತ್ತೆ. ಈ ಕಾರ್ಯವನ್ನು, ಇಂತಹ ಕಾರ್ಯವನ್ನು ಮನುಗಳ ಕಾರ್ಯ ಅಂತ ನಾವು ಕರಿತೀವಿ. ಈ ಮನುಗಳ ಕಾರ್ಯಕ್ಕಾಗಿ ನಮ್ಮ ಸ್ವಂತ ಇಷ್ಟಾನಿಷ್ಟಗಳನ್ನು, ಕೆಲಸಗಳನ್ನು ತ್ಯಜಿಸಿ ಮುನ್ನುಗ್ಗಿ ನಾವು ಮಾಡಬೇಕಾಗಿರುತ್ತೆ. ಈ ಕಿಂಕರರ ಗುಂಪಿಗೆ ಸೇರಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಮುಖ್ಯವಾದ ಒಂದು ಗುಣ ಏನು? ಈ ಗುಣ ಅಂತಂದರೆ, ಈ ಗುಣ ಜನ್ಮದ ಕಾಲ ದೇಶಗಳನ್ನು ನಿರ್ಣಯಿಸುವುದಕ್ಕೆ ಸಹ ಅನ್ವಯಿಸುತ್ತದೆ. ಯಾವ ವ್ಯಕ್ತಿ, ಯಾವ ಸಂಬಂಧ, ಎಲ್ಲಿ ಹುಟ್ಟಬೇಕು, ಜನನ ಆಗಬೇಕು ಅನ್ನೋದು ನಿರ್ಣಯಿಸುತ್ತೆ. ಆದ್ದರಿಂದ ಕಿಂಕರರ ಜನ್ಮವನ್ನು ನಿರ್ಣಯಿಸುವುದರಲ್ಲಿ 3ನೇ ನಿಯಮ ಆಕರ್ಷಣಾ ಶಕ್ತಿ ಅಂತ, ವಾಸನಾ ಶಕ್ತಿ ನಿರ್ಧರಿಸಲ್ಪಡುತ್ತದೆ. ಈ ಗುಂಪಿನಲ್ಲಿ ನಾನಾ ಪ್ರಕೃತಿಯ ಜನರಿರುವರು, ಅಂದರೆ ಬೇರೆ ಬೇರೆ ವಿಧವಾದ ಭಾವನೆಗಳಿರ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ. ಪ್ರಧಾನವಾಗಿ ಕೆಲವು ಮೇಧಾವಿಗಳು. ಇವರಲ್ಲಿ ಮನಸ್ಸು ಅಂತಕ್ಕಂಥದ್ದು ಪ್ರಧಾನವಾಗಿ ಶಕ್ತಿದಾಯಕವಾಗಿರುತ್ತೆ. ಕೆಲವರು ಭಕ್ತಿಭಾವ ಇರ್ತಕ್ಕಂಥವರು, ಭೂತದಯೆ, ಪ್ರೇಮ, ಆಧ್ಯಾತ್ಮಿಕ ಸ್ವಭಾವ ಇರ್ತಕ್ಕಂತಹ ವ್ಯಕ್ತಿಗಳು. ಮತ್ತು ಅದೇ ರೀತಿ ಉತ್ಸಾಹದಿಂದಲೂ ಸ್ವಾರ್ಥ ತ್ಯಾಗದಿಂದಲೂ ಈ ಸೊಸೈಟಿಯ ಏಳಿಗೆಗಾಗಿ ಕೆಲಸ ಮಾಡ್ತಕ್ಕಂತಹ ಮೆಂಬರ್ಗಳು ಸಹಿತ ಈ ಗುಂಪಿಗೆ ಸೇರಿದವರಾಗಿರ್ತಾರೆ. ಅಂದರೆ ನಾವೆಲ್ಲರೂ ಸಹಿತ ಕಿಂಕರರ ಗುಂಪಿಗೆ ಸೇರಿದವರಾಗಿರುತ್ತೇವೆ. ಈ ರಕ್ತ ಸಂಬಂಧದಿಂದ ಉಂಟಾಗ್ತಕ್ಕಂತಹ ಗುಂಪು ಒಂದು ತಮ್ಮ ಸಂಕಲ್ಪವನ್ನು ನೆರವೇರಿಸಿಕೊಳ್ಳಲು ಒಂದೇ ಅಭಿಪ್ರಾಯ ಭಾವನೆಯನ್ನು ಸಂಘಗಳಲ್ಲಿಯೂ ಇವರ ಸದಸ್ಯರಾಗುವಂತೆ ಏರ್ಪಡಿಸಿರುತ್ತಾರೆ. ಈ ರೀತಿಯ ಬಾಂಧವ್ಯದಿಂದಲೂ ಸಹಿತ ಋಷಿಗಳ ಸಂಕಲ್ಪವು ಸಂಪೂರ್ಣವಾಗಿ ನೆರವೇರಿಸುತ್ತದೆ. ಇದು ಕಿಂಕರರ ಗುಂಪಿನ ಕೆಲವು ಕರ್ತವ್ಯಗಳು. ಈ ತರಹ ಒಂದು ದೊಡ್ಡವರ ಕೆಲಸವನ್ನು ಮಾಡಲು ಚುರುಕು ಬುದ್ಧಿಯುಳ್ಳ ಅವರ ಇಷ್ಟಾನುಸಾರ ಒಬ್ಬರನ್ನೊಬ್ಬರು ಸಹಕರಿಸಿ ಆ ಕೆಲಸವನ್ನು ನೆರವೇರಿಸುವಲ್ಲಿ ಆಯುಧವಾಗಿರ್ತಕ್ಕಂಥವರು ನಮ್ಮ ಕರ್ತವ್ಯ. ಈ ಗುಂಪಿನಲ್ಲಿ ಕೆಲಸ ಮಾಡ್ತಕ್ಕಿಂತಿರಬೇಕಾದ್ರೆ ಆ ಗುಂಪಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಭಾವನೆ ದ್ವೇಷದಿಂದ ಕೂಡಿರಬಾರದು, ಮೋಸದಿಂದ ಒಳಗಾಗಿರಬಾರದು, ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು. ಈ ಮೋಸ ಅಂತಕ್ಕಂಥದ್ದು ಅಥವಾ ದ್ವೇಷ ಅಂತಕ್ಕಂಥದ್ದು ತುಂಬ ಕೆಟ್ಟದ್ದು ಅಂತ ಆ ಕಿಂಕರ ಗುಂಪಿನ
ಮನುಗಳು ಹೇಳ್ತಾರೆ. ಈ ವಿಪರ್ಯಾಸ ಏನು ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹಿತ ಮೋಸಕ್ಕೆ ಒಳಪಟ್ಟವರು ತುಂಬ ದುಃಖವನ್ನು ಅನುಭವಿಸ್ತಾರೆ. ಅಂದರೆ ದ್ವೇಷಿಸ್ತಕ್ಕಂತಹ ವ್ಯಕ್ತಿ ತುಂಬ ದುಃಖವನ್ನು ಅನುಭವಿಸ್ತಾರೆ. ಆದರೆ ನಿಜವಾಗಿ ಹೇಳಬೇಕು ಅಂದರೆ, ಯಾರು ಮೋಸ ಮಾಡ್ತಾರೋ ಅವರು ದುಃಖ ಪಡಬೇಕು. ಒಬ್ಬ ಮೇಧಾವಿ ಈ ರೀತಿ ಹೇಳ್ತಾರೆ, ಒನ್ ಹೂ ಡಿಸೀವ್ಡ್ ಬೈ ದ ಪರ್ಸನ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಒನ್ ಹೂ ಡಿಸೀವ್ಸ್ ದ ಪರ್ಸನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರೋ ಒಬ್ಬರು ನನಗೆ ಮೋಸ ಮಾಡಿದ್ರು, ನಾನು ಮೋಸಕ್ಕೆ ಒಳಪಟ್ಟೆ, ಗೊತ್ತಿದ್ದೋ ಗೊತ್ತಿಲ್ಲದು. ಮೋಸಕ್ಕೆ ಒಳಪಟ್ಟವನು ದುಃಖ, ಆದರೆ ಮೋಸ ಮಾಡತಕ್ಕಂಥವನು ಸುಖವಾಗೇ ಇರ್ತಾನೆ. ಆಧ್ಯಾತ್ಮಿಕವಾಗಿ ಮೋಸ ಮಾಡಿರ್ತಕ್ಕಂಥವನು ದುಃಖ ಪಡಬೇಕು. ನಾನು ಇಂಥವ್ರಿಗೆ ಮೋಸ ಮಾಡಿದೆ, ತೊಂದರೆ ಕೊಟ್ಟೆ, ಅವರು ದುಃಖ ಪಡಬೇಕು. ಆದರೆ ದುಃಖ ಪಡ್ತಾ ಇರೋರೇ ಬೇರೆ. ಹಾಗೆ ದ್ವೇಷ ಅನ್ನೋದರಲ್ಲಿ ನಾವು ಯಾರಾದರೂ ಇನ್ನೊಬ್ಬರು ಬೈಸ್ಕೊಂಡಾಗ, ಇನ್ನೊಬ್ಬರನ್ನು ಬೈದರೆ ಅವರನ್ನು ನಾವು ಸಡನ್ನಾಗಿ ದ್ವೇಷಿಸ್ತೀವಿ. ನಮಗೆ ತೊಂದರೆ ಮಾಡಿದ್ರೆ ಅವರನ್ನು ದ್ವೇಷಿಸ್ತೀವಿ. ಆದರೆ ಅದು ಹಾಗಲ್ಲ. ನಾವು ದ್ವೇಷ ಮಾಡ್ತಕ್ಕಂಥದ್ದು ಅವನು ಮಾಡ್ತಕ್ಕಂತಹ ಕೆಲಸವನ್ನು, ಕೆಟ್ಟ ಕೆಲಸವನ್ನು ದ್ವೇಷಿಸಬೇಕು. ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್ ಅಂತ. ನಾವು ಸಿನ್ ಅಂತಂದರೆ ಪಾಪನ ದ್ವೇಷಿಸಬೇಕು, ಅವನು ಮಾಡಿರ್ತಕ್ಕಂತಹ ಪಾಪದ ಕೆಲಸವನ್ನು ದ್ವೇಷಿಸಬೇಕು. ಆದರೆ ಆ ವ್ಯಕ್ತಿನೇ ದ್ವೇಷಿಸ್ತೀವಿ. ಒಬ್ಬರು ಒಂದು ಕಾರ್ಯಕ್ರಮದ ನಿಮಿತ್ತ ಒಂದು ಇನ್ವಿಟೇಷನ್ ಕೊಡೋಕ್ಕೆ ಕೆಲವರು ಮನೆಗಳಿಗೆ ಹೋಗ್ತಾರೆ. ಆ ಮನೆಗಳಿಗೆ ಹೋಗುವಾಗ ಎಲ್ಲರಿಗೂ ಹಂಚ್ಕೊಂಡು ಬರ್ತಾರೆ. ಒಂದು ಮನೆ ಬಾಗಿಲು ತಟ್ಟಬೇಕು, ಆದರೆ ಆ ವ್ಯಕ್ತಿ ಇವನಿಗೆ ಯಾವುದೋ ಒಂದು ಸಮಯದಲ್ಲಿ ತೊಂದರೆ ಕೊಟ್ಟಿರ್ತಾನೆ. ತೊಂದರೆ ಕೊಡೋದು, ಏನೋ ಒಂದು ಮೋಸ ಮಾಡಿರೋದು, ಏನೋ ಮಾಡಿರ್ತಾನೆ. ಅದು ಅವನಿಗೆ ಜ್ಞಾಪಕ ಬರುತ್ತೆ. ಜ್ಞಾಪಕ ಬಂದ ತಕ್ಷಣ ಇನ್ನು ಅವನು ಕೊಡಬೇಕು, ಆದರೆ ಬಾಗಿಲು ತಟ್ಟೋದಿಲ್ಲ, ಮತ್ತೆ ವಾಪಸ್ ಬರ್ತಾನೆ. ಆದರೆ ಇವನು ಕರ್ತವ್ಯ ಏನು, ಕೊಡಬೇಕಾಗಿತ್ತು, ಆದರೆ ಅವನು ಮಾಡಿರ್ತಕ್ಕಂಥ ತಪ್ಪು ಜ್ಞಾಪಕ ಬಂತು, ರಿಟರ್ನ್ ಬಂತು. ಹಾಗೆ ನಾವು ಪಾಪನ ಮಾತ್ರ ದ್ವೇಷಿಸಬೇಕು, ಪಾಪಿಯನ್ನಲ್ಲ ಅಂತ. ಆದರೆ ಯಾಕೆ ಹೀಗೆ ಮಾಡ್ತಾರೆ ಅಂತಂದರೆ, ಆ ತಪ್ಪು ಕೆಲಸ ಮಾಡುವಾಗ, ಮೋಸ ಮಾಡುವಾಗ ಅವರಿಗೆ ತುಂಬ ಸಿಹಿಯಾಗಿರುತ್ತಂತೆ. ಮಾಡಿದಾದ ಮೇಲೆ ಎಷ್ಟೋ ಸಮಯದ ನಂತರ ಅವರಿಗೆ ಇದು ತಪ್ಪು ಅಂತ ಗೊತ್ತಾಗುತ್ತೆ. ಕೆಲವರು ಗೊತ್ತಾಗೋದೂ ಇಲ್ಲ, ಹಾಗೆ ಜೀವನ ಬಿಡ್ತಾರೆ. ಸಿನ್ ಈಸ್ ಸ್ವೀಟ್, ಇಟ್ಸ್ ಫ್ರೂಟ್ ಈಸ್ ಬಿಟ್ಟರ್ ಅಂತ. ಪಾಪ ಮಾಡೋದು ತುಂಬ ಸಹಿಯಾಗಿರುತ್ತಂತೆ, ಆದರೆ ಅದನ್ನು ಫಲ ಮಾತ್ರ ತುಂಬ ಕಹಿಯಾಗಿರುತ್ತೆ. ಹೀಗೆ ನಮಗುಂಟಾಗಿರ್ತಕ್ಕಂತಹ ಕಷ್ಟ ಸುಖಗಳು, ಅನುಭವಗಳಿಗೆ ಮೂಲವಾದ ಕಾರಣಗಳು ಕೆಲವು ಮಾತ್ರ ದೃಶ್ಯ. ನಮಗೆ ಕಷ್ಟ ಬಂತು ಅಥವಾ ಸುಖ ಬಂತು, ಯಾವುದರಿಂದ ಕಷ್ಟ ಬಂತು, ಯಾವುದರಿಂದ ಸುಖ ಬಂತು ಅನ್ನೋದು ನಮ್ಮ ಅನುಭವಗಳಿಗೆ ಕೆಲವು ದೃಶ್ಯ ಅಂತಂದರೆ ಗೋಚರ, ಕಣ್ಣಿಗೆ ಕಾಣಿಸುತ್ತೆ. ನಾನು ಈ ಕೆಲಸ ಮಾಡಿದೆ, ನನಗೆ ಸಹಾಯ ಆಯಿತು. ಇನ್ನು ಕೆಲವು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅಗೋಚರವಾಗಿ ಇರ್ತವೆ. ಯಾವುದೋ ರೂಪದಲ್ಲಿ ನಮ್ಗೆ ಬಂದು ಸಹಾಯ ಮಾಡಿಬಿಡ್ತಾರೆ, ಆದರೆ ನನಗೆ ಅದು ಕಣ್ಣಿಗೆ ಕಾಣಿಸಲ್ಲ. ಅನೇಕ ಮುಖ್ಯವಾದ ಕಾರಣಗಳು ಅದೃಶ್ಯವಾಗಿ ಉಳಿಯುತ್ತವೆ. ಉದಾಹರಣೆ, ಒಂದು ಗಿಡವನ್ನು ನೆಡ್ತೀವಿ. ಆ ಗಿಡ ನೆಟ್ಟು ದೊಡ್ಡದಾದ ಮೇಲೆ ಆ ಗಿಡದಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಕೆಲವು ಅಂಶಗಳು ಮಾತ್ರ. ಆ ಗಿಡ ಬಿಡ್ತಕ್ಕಂತಹ ಹೂವು, ಹಣ್ಣು, ಎಲೆಗಳು, ರೆಂಬೆಗಳು ಕಣ್ಣಿಗೆ ಕಾಣಿಸುತ್ತೆ. ಆದರೆ ಆ ಗಿಡ ಅಷ್ಟು ಬೆಳಿಬೇಕು ಅಂತಂದರೆ ಅದಕ್ಕೆ ಹಾಕಿರ್ತಕ್ಕಂತಹ ಗೊಬ್ಬರ, ಒಳಗಡೆ ಇರ್ತಕ್ಕಂತಹ ಬೇರುಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಅದೃಶ್ಯ. ಒಂದು ವೇಳೆ ಅದೇ ಗಿಡಕ್ಕೆ ರೋಗ ಬಂದರೆ ಆ ಗಿಡದ ಮೂಲದಲ್ಲಿರ್ತಕ್ಕಂತಹ ಬೇರುಗಳನ್ನು ಹುಳುಗಳು ತಿಂತಾ ಇರ್ತವೆ. ಅದಕ್ಕೆ ಕಾರಣವಾದಂತಹ ಬೇರು ತಿನ್ನುತ್ತಿರುವ ಹುಳುಗಳು ಸಹ ಕಾಣೋದಿಲ್ಲ. ಇನ್ನೇನು ಕಾಣಿಸುತ್ತೆ? ಆ ಗಿಡ ಒಣಗೋದ ಮೇಲೆ ಬಾಡಿರ್ತಕ್ಕಂಥ ಎಲೆಗಳು ಒಣಗೋಗಿದೆ ಅಂತಂದ್ಬಿಟ್ಟು ಆ ರೆಂಬೆಗಳನ್ನೆಲ್ಲ ಕಟ್ ಮಾಡ್ತೀವಿ, ಅದು ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅದೇ ರೀತಿ
ಮನುಷ್ಯನ ಕಷ್ಟ ಸುಖಕ್ಕೆ ಕಾರಣವಾದ ಕರ್ಮ ನಮಗೆ ಕಾಣಿಸಲ್ಲ. ನನಗೆ ಕಷ್ಟ ಬಂದ್ಬಿಡ್ತು, ನನಗೆ ಲಾಟ್ರಿ ಹೊಡಿತು, ಇವು ಕಾಣಿಸ್ತಾ ಇರ್ತವೆ. ಕಷ್ಟ ಯಾಕೆ ಬಂತು ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ಶರೀರ ಮಾಡಿರ್ತಕ್ಕಂಥ ಕಾರ್ಯಗಳು, ಕೆಲಸಗಳು ಮಾತ್ರ ನಮಗೆ ಕಾಣಿಸುತ್ತೆ. ಅವನ ವ್ಯಕ್ತಿಯ ಕರ್ಮ ಕಾಣಿಸೋದಿಲ್ಲ. ಈ ಕಿಂಕರರ ಗುಂಪಿನಲ್ಲಿ ಒಟ್ಟಾಗಿ ಸಮಾನ ಮನಸ್ಥಿತಿಯುಳ್ತಕ್ಕಂಥವರು, ಒಂದೇ ಮನೋಭಾವನೆ ಇರ್ತಕ್ಕಂಥವರು ಒಂದು ಕಡೆ ಸೇರಿ ಲೋಕ ಕಲ್ಯಾಣಕ್ಕೋಸ್ಕರ ಗುರುಗಳು ನೀಡಿರ್ತಕ್ಕಂತಹ ಕೆಲಸವನ್ನು, ಸೇವೆಯನ್ನು ಮಾಡ್ತಕ್ಕಂತಹ ಒಂದು ಗುಂಪೇ ಕಿಂಕರರ ಗುಂಪು. ಈ ರೀತಿಯಾಗಿ ಹೇಳ್ತಾ ಕೆಲವು ಮಾತುಗಳನ್ನು ಹೇಳಿದ್ದಕ್ಕೆ ಅವಕಾಶ ಕೊಟ್ಟವರಿಗೆ ನಮಸ್ತೆ. ನಮ್ಮ ಸೋದರ ವೀರಬ್ರಹ್ಮಯ್ಯನವರು ಕಿಂಕರರ ಗುಂಪು ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜನ್ಮಸ್ಥಾನವನ್ನು, ಪರಿಸ್ಥಿತಿಗಳನ್ನು ಯಾವ ರೀತಿಯಲ್ಲಿ ಕರ್ಮದೇವತೆಗಳು ನಿರ್ವಹಣೆ ಮಾಡ್ತಾರೆ. ಆದರೆ ಕಿಂಕರರ ಗುಂಪಿನಲ್ಲಿ ಒಬ್ಬ ಸದಸ್ಯನಾದವನಿಗೆ ಅವನ ಜನ್ಮಸ್ಥಾನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಡಿಸೈಡ್ ಆಗುತ್ತೆ, ಕಿಂಕರ ಅಂದರೆ ಯಾರು ಅನ್ನುವಂಥದ್ದನ್ನು ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳು. ಕಿಂಕರರ ಗುಂಪು ಅಂದಾಗ ಅದರಲ್ಲಿ ನಾವು ಎರಡು ಪದಗಳನ್ನು ನೋಡ್ತೀವಿ. ಒಂದು ಗುಂಪು. ಗುಂಪು ಅಂದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಹೆಚ್ಚು ವ್ಯಕ್ತಿಗಳು ಸೇರಿರುವಂಥದ್ದು, ಅದನ್ನು ನಾವು ಗುಂಪು ಅಂತ ಕರಿತೀವಿ. ಕಿಂಕರ ಅಂದಾಗ ಕೈಂಕರ್ಯ ಅನ್ನುವಂಥ ಪದದಿಂದ ಬಂದಿರೋವಂಥದ್ದು. ನಾವು ಯಾವುದಾದ್ರೂ ಒಂದು ದೇವಸ್ಥಾನದ ಅಥವಾ ಬ್ರಹ್ಮ ರಥೋತ್ಸವದ ಆಹ್ವಾನ ಪತ್ರಿಕೆ ಈ ಥರದ್ದನ್ನು ನೋಡಿದಾಗ ಕೈಂಕರ್ಯ ಅನ್ನುವಂಥ ಪದಗಳನ್ನು ನಾವು ಹೆಚ್ಚಿಗೆ ಉಪಯೋಗಿಸ್ತೀವಿ. ಅಂದರೆ ಈ ಥರದ್ದು ಒಂದು ಸೇವೆ ಅಂತ, ರಥೋತ್ಸವದ ಸೇವೆ, ಅನ್ನದಾನ ಅಥವಾ ಅಭಿಷೇಕ, ಈ ಥರದ ಸೇವೆ, ಅದನ್ನು ನಾವು ಕೈಂಕರ್ಯ ಅಂತ ಹೇಳ್ತೀವಿ. ಆ ಕೈಂಕರ್ಯವನ್ನು ಯಾರು ಮಾಡ್ತಾರೋ ಅವನು ಕಿಂಕರ. ನಮಗೆ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ಒಳ್ಳೆ ಎಕ್ಸಾಂಪಲು ನಮ್ಮ ಪುರಾಣಗಳಿಂದ ಅಂದರೆ ಹನುಮಂತ. ಹನುಮಂತ ಒಬ್ಬ ಕಿಂಕರ. ಆ ಹನುಮಂತನಲ್ಲಿ ನಾವು ಏನೇನು ಲಕ್ಷಣಗಳನ್ನು ನೋಡ್ತೀವೋ ಆ ಎಲ್ಲ ಲಕ್ಷಣಗಳು ಒಬ್ಬ ಕಿಂಕರನಲ್ಲಿ ಇರಬೇಕು. ಕಿಂಕರ ಅಂದರೆ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ಸೇವಕ. ಕಿಂಕರರ ಗುಂಪು ಅಂದಾಗ ಬ್ಯಾಂಡ್ ಆಫ್ ಸರ್ವೆಂಟ್ಸ್, ಸೇವಕರು. ಯಾರ ಸೇವಕ ಅನ್ನೋದು ಮುಖ್ಯ ನಮಗೆ. ಹಣದ ಸೇವಕನ, ಇಲ್ಲ ಅಧಿಕಾರದ ವ್ಯಾಮೋಹದಲ್ಲಿ ಇರುವಂಥ ಒಬ್ಬ ಸೇವಕನ, ಇಲ್ಲ ಆಸ್ತಿ ಅಂತಸ್ತಿನ ಸೇವಕನ, ಇಲ್ಲ ಶ್ರೀರಾಮಚಂದ್ರನ ಸೇವಕನ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾದ್ರೆ ಗುರುಗಳ ಸೇವಕರು ನಾವಾ ಅನ್ನುವಂಥದ್ದು. ಇದಷ್ಟೇ ಕಿಂಕರ ಅಂದರೆ. ಇಲ್ಲಿ ಗುರುಗಳಷ್ಟೇ ಮಹಾತ್ಮರು, ಮಹಾನ್ ವ್ಯಕ್ತಿಗಳು. ನಮಗೆ ವ್ಯಕ್ತಿತ್ವನೇ ಇಲ್ಲ. ನಮಗಿರುವಂಥ ಒಂದೇ ಒಂದು ವ್ಯಕ್ತಿತ್ವ ಏನು ಅಂದರೆ ಗುರುಗಳ ಕೆಲಸವನ್ನು ನಾವು ಮಾಡೋವಂಥದ್ದು. ಮಾತೆ ಆನಿ ಬೆಸೆಂಟ್ ಬಗ್ಗೆ ಹೇಳುವಾಗ ಇಂಪರ್ಸನಾಲಿಟಿ ಆಫ್ ಆನಿ ಬೆಸೆಂಟ್ ಅಂತ. ಇಂಪರ್ಸನಾಲಿಟಿ ಅಂದರೆ ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿರೋವಂಥದ್ದು. ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಇದು ಬಿಡುವಿದೆ, ಬಿಡುವಿಲ್ಲ. ನಮಗೆ ಒಳ್ಳೆಯ ಎಕ್ಸಾಂಪಲ್ ಸಿಗುವಂಥದ್ದು ನಮ್ಮ ಸಾಹಿತ್ಯದಲ್ಲಿ ಅಂದರೆ ಮಾತೆ ಬ್ಲೆವಾಟ್ಸ್ಕಿ ಅವರದ್ದು. ಅವರು ಒಂದು ಸಲ ಸುಮಾರು 20 ವರ್ಷದ ಒಬ್ಬ ಯುವತಿ ಆಗಿದ್ದಾಗ ಹೈಡ್ ಪಾರ್ಕಲ್ಲಿ ಗುರುಗಳನ್ನು ಸೇರಿ ಅವರೊಂದಿಗೆ ಮಾತಾಡಿದಾಗ ಅವನ್ನ ಅಲ್ಲಿಂದ ಮುಂದಿನ ಇಡೀ ಜೀವನ ಅಂದರೆ ಒಂದು 40 ವರ್ಷಗಳ ಕಾಲ ಜೀವನ ಅವರದ್ದು ಅಂತೇನೂ ಇಲ್ಲ.
ಆ ಮಾತುಗಳಲ್ಲಿ ಆ ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ರೆ ಆರ್ಡರ್ಸ್ ಕೇಮ್ ಫ್ರಮ್ ಇಂಡಿಯಾ ಅಂದರೆ ಏನು, ಇಂಡಿಯಾ ಅಂದರೆ ಎಲ್ಲಿ, ಗುರುಗಳಿಂದ ಆರ್ಡರ್ ಬಂತು ಏನಂತ, ಟು ಗೋ ಟು ನ್ಯೂಯಾರ್ಕ್ ಟು ಮೀಟ್ ಕರ್ನಲ್ ಆಲ್ಕಾಟ್. ನ್ಯೂಯಾರ್ಕ್ಗೆ ಹೋಗೋದಕ್ಕೆ ಅಲ್ಲಿಂದ ನನಗೆ ಆರ್ಡ್ರ್ ಬಂತು. ಇದು ಟೈಮ್ ಇದೆಯಾ ಇಲ್ವಾ, ನನಗೆ ಆರೋಗ್ಯ ಇದೆಯಾ ಇಲ್ವಾ, ಈ ಟೈಮಲ್ಲಿ ಹಡಗು ಸಿಗುತ್ತಾ ಇಲ್ವಾ, ಟ್ರೈನ್ ಇದೆಯಾ, ಯಾವುದರ ಬಗ್ಗೆನೂ ಯೋಚನೆ ಇಲ್ಲ. ಅವರು ನ್ಯೂಯಾರ್ಕ್ಗೆ ಹೋಗು ಅಂದರೆ ಹೋಗ್ತಾ ಇರೋದು ಅಷ್ಟೇ. ಬಿಡುವಿದ್ರೆ ಬರ್ತೀನಿ, ಬೇರೆ ಕೆಲಸ ಇಲ್ಲದೆ ಇದ್ರೆ ಬರ್ತೀನಿ, ಆರೋಗ್ಯ ಚೆನ್ನಾಗಿದ್ರೆ ಬರ್ತೀನಿ, ಬಿಸಿಲಿದ್ರೆ ಬರ್ತೀನಿ, ಮಳೆ ಇದ್ರೆ ಬರಲ್ಲ, ಇದು ಯಾವುದಕ್ಕೂ ಅಲ್ಲಿ ಸ್ಥಾನ ಇಲ್ಲ. ಕಿಂಕರನ ಸಹಜ ಸ್ವಭಾವ ಅಥವಾ ಲಕ್ಷಣ ಅಂದರೆ ತನ್ನ ಎಲ್ಲ ಇಷ್ಟಗಳನ್ನು ಕಷ್ಟಗಳನ್ನು ಗುರುಗಳ ಪಾದಗಳಿಗೆ ಅರ್ಪಿಸಿ ಅವರ ಸೇವೆಯಲ್ಲಿ 100ಕ್ಕೆ 100 ಪಾಲು ಸ್ವ ಅರ್ಪಣೆ, ಶರಣಾಗತಿ. ಅದಕ್ಕೆ ನಮ್ಮಲ್ಲಿ ಪರಮ ಗುರು ಚರಣ ಸನ್ನಿಧಿ, ನನ್ನ ವ್ಯಕ್ತಿತ್ವವನ್ನೆಲ್ಲ ತಗೊಂಡು ಹೋಗಿ ಪರಮ ಗುರು ಚರಣ ಸನ್ನಿಧಿಯಲ್ಲಿ ಇಡೋವಂಥದ್ದು. ನನ್ನ ಉದ್ದೇಶ ಒಂದೇ ಒಂದು, ಏನಪ್ಪ ಅದು ಅಂದರೆ ಆ ಪರಮ ಗುರುಗಳ ಕೈಯಲ್ಲಿ ನಾನು ಒಂದು ಉಪಕರಣ ಆಗೋದು ಅಷ್ಟೆ. ಆ ಉಪಕರಣ ಆದಾಗ ನಮಗೆ ಮಾತೆಯರಿಗೆ ಅರ್ಥ ಆಗಬೇಕಾದ್ರೆ ಒಂದು ಸೌಟಿರುತ್ತೆ, ಒಂದು ಸ್ಪೂನ್ ಇದೆ. ಆ ಸ್ಪೂನನ್ನು ತಗೊಂಡು ನಾವು ಪಾಯಸದಲ್ಲಿ ಅದನ್ನು ಕದಸೋದಕ್ಕೆ ಉಪಯೋಗಿಸಿದ್ರೂ ಸ್ಪೂನು ಏನೋ ಅನ್ನೋದಿಲ್ಲ. ಖಾರ ಇರೋವಂಥ ಸಾಂಬಾರನ್ನು ಮಿಕ್ಸ್ ಮಾಡೋದಕ್ಕೆ ಉಪಯೋಗಿಸಿದ್ರು ಸ್ಪೂನ್ ಏನು ಮಾತಾಡಲ್ಲ. ನನಗೆ ಪಾಯಸ ಇಷ್ಟ, ಪಾಯಸಕ್ಕೆ ಉಪಯೋಗಿಸ್ಕೊ, ನನ್ನನ್ನು ಸಾಂಬಾರು ಬೇಡ, ಸಾಂಬಾರು ಖಾರ ಅಂತ ಸ್ಪೂನ್ ಹೇಳಲ್ಲ. ಯಾವುದಕ್ಕೆ ಅದನ್ನು ಉಪಯೋಗಿಸ್ಕೊಂಡ್ರೆ ಅದಕ್ಕೆ, ಅಂದರೆ ಕೆಲಸ ಕಷ್ಟ ಇದೆಯಾ, ಸುಲಭ ಇದೆಯಾ, ಅನುಕೂಲವಾಗಿದೆಯಾ. ಯೋಗಿ ಲೆಡ್ಬೀಟರ್ ಜೀವನದಲ್ಲಿ ಟೀ ಕುಡಿಯೋದಕ್ಕೆ ಅವರಲ್ಲಿ ದುಡ್ಡಿರಲಿಲ್ಲ. ಯಾವತ್ತೋ ಒಂದು ದಿನ ಒಂದು ಗ್ಲಾಸ್ ಟೀ ಸಿಕ್ಕರೆ ಅವ್ರಿಗದೊಂದು ಲಕ್ಸುರಿ ಸಿಕ್ಕಂಗೆ. ನಮಗೆಲ್ಲ ಅನುಕೂಲಗಳಿದ್ದು ಬಿಡುವಿದ್ರೆ ಸತ್ಸಂಗಕ್ಕೆ ಹೋಗುವಂಥದ್ದು. ಆಲ್ಕಾಟ್ರಿಗೆ ಸಾಕ್ಸ್ ಹಾಕ್ಕೊಳ್ಳೋದಕ್ಕೆ ಸಾಕ್ಸ್ ಇರಲಿಲ್ಲ, ಟೀಗಿರಲಿಲ್ಲ, ಸಾಕ್ಸ್ ಇರಲಿಲ್ಲ. ಇನ್ನು ಮೇಡಮ್ ಬ್ಲವೆಟ್ಸ್ ವಿಚಾರದಲ್ಲಿ ಆರೋಗ್ಯ ಇರಲಿಲ್ಲ. ಇನ್ನು ಮಾತೆ ಅನಿಬೆ ಸೆಂಟ್ರಿಗೆ ಯಾವ ರೀತಿಯಾದ ಸುಖ ಇರಲಿಲ್ಲ. ಇವರಿಗೆಲ್ಲರ ಜೀವನದ ಉದ್ದೇಶ ಒಂದೇ ಒಂದು, ಗುರುಗಳ ಸಂಕಲ್ಪದೊಂದಿಗೆ ಅವರ ಜೀವನಗಳನ್ನು ಶ್ರುತಿಗೊಳಿಸಿ. ಗುರುಗಳು ಯಾತಕ್ಕಾಗಿ ಇದ್ದಾರೆ? ಗುರುಗಳು ಈಶ್ವರನ ಸಂಕಲ್ಪವನ್ನು ಅರಿತಿದ್ದಾರೆ. ಈಶ್ವರನ ಸಂಕಲ್ಪ ವಿಕಾಸ. ಈ ವಿಕಾಸಕ್ಕಾಗಿ ಗುರುಗಳು ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ನಾನು ಹೆಗಲು ಕೊಡಬೇಕು, ಇಷ್ಟೇ ಅವ್ರಿಗೆ ಗೊತ್ತಿರೋ ಅಂಥದ್ದು. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು ಏನು ಅಂದರೆ, ಒಬ್ಬ ಕಿಂಕರ ಅಂತ ಅನ್ನಿಸ್ಕೊಂಡಿರೋ ಅಂಥವನಿಗೆ ಅಹಂ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಶ್ಶೇಷವಾಗಿ ನಾಶವಾಗಿರಬೇಕು. ನಾನು, ನನ್ನದು, ನನ್ನವರು, ಇನ್ನೊಂದು ಮತ್ತೊಂದು, ಮಾನ ಅವಮಾನ, ಮರ್ಯಾದೆ, ಕಷ್ಟ ಸುಖ ಯಾವುದೂ ಅವನ ಗಮನಕ್ಕೆ ಬರೋದಿಲ್ಲ. ಅವನಕ್ಕೆ ಬರೋದೆಲ್ಲ ಕೂಡ ಒಂದೇ ಒಂದು, ಅದು ಗುರುಗಳ ಕೆಲಸ. ಆ ಗುರುಗಳ ಕೆಲಸದಲ್ಲಿ ನಾನು ಒಂದು ಉಪಕರಣ ಆಗಬೇಕು. ಗುರುಗಳು ನನ್ನನ್ನು ಉಪಯೋಗಿಸ್ಕೊಳ್ತಾ ಇರೋವಂಥದ್ದು. ಇಲ್ಲಿ 2 ಪದಗಳು ಬರುತ್ತೆ, ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಅವರ ಅವಶ್ಯಕತೆ ಅಲ್ಲ, ಅವರ ಅನುಗ್ರಹ. ಅಂದರೆ ನಾನಿಲ್ಲದೆ ಇದ್ದರೆ ಅವ್ರ ಕೆಲಸ ನಡೆಯೋದಿಲ್ಲ ಅಲ್ಲ, ನನ್ನ ಮೇಲೆ ಅವರ ಕರುಣೆ ಬಿದ್ದಿದೆ, ಅವರ ಕೃಪಾದೃಷ್ಟಿ ಬಿದ್ದಿದೆ, ನನ್ನನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎಷ್ಟು ಉಪಯೋಗಿಸ್ಕೊಂಡ್ರು ನಾನು ನನ್ನ ಅಹಮ್ಮನ್ನು ತ್ಯಾಗ ಮಾಡಿ ಅವರ ಕೈಯಲ್ಲಿ ಒಂದು ಉಪಕರಣ ಆಗಬೇಕು ಅನ್ನೋದಷ್ಟೇ ನಮ್ಮ ಗಮನ ಇರಬೇಕು. ಹಾಗಾಗಿ ಅದನ್ನು ನಾವು ಇನ್ನಷ್ಟು ಆಳವಾಗಿ ಹೋದರೆ ಈ ಮಹಾವಂಶಗಳಲ್ಲಿ 1, 2, 3, 4 ಮುಗಿದು ಈಗ ನಾವು 5ನೇ ಮಹಾವಂಶದಲ್ಲಿ 5ನೇ ಉಪವಂಶದಲ್ಲಿ ಇದ್ದೀವಿ. ಮುಂದೆ ಬರುವಂತಹ ಜನಾಂಗಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಪರಿಸ್ಥಿತಿಗಳನ್ನು ಅನುಗೊಳಿಸಿ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಅಲ್ಲಿ ಜನ್ಮವನ್ನು ತಾಳೋದಕ್ಕೆ ಬೇಕಾಗಿರುವಂತಹ ಪರಿಸ್ಥಿತಿಗಳಿಗೆ ಗುರುಗಳ ಕೈಯಲ್ಲಿ ಅವರ ಸಂಕಲ್ಪಕ್ಕೆ ಅನುಗುಣವಾಗಿ ನಾವೆಲ್ಲರೂ ಸೇರಿ, ಅಂದರೆ ನಾವೆಲ್ಲರೂ ಈಗ ಕಿಂಕರರ ಗುಂಪಿಗೆ ಸೇರಿದ್ದೀವಿ ಅಂತ ಹೇಳೋದಕ್ಕೆ ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಯಾಕೆಂದರೆ ನಾವು ಯಾರೂ ಕೂಡ ಅಹಂಕಾರವನ್ನು ಬಿಟ್ಟಿಲ್ಲ.
ಗುರುಗಳ ಕೆಲಸದಲ್ಲಿ ನಾನು ಒಬ್ಬ ಅಂತ ಹೇಳ್ಕೋಬೇಕು ಅಂದರೆ ಫಸ್ಟು ನಾವು ಬಿಡಬೇಕಾಗಿರೋವಂಥದ್ದು ಏನಪ್ಪ ಅಂದರೆ ಅಹಂಕಾರ. ನಾವು ಧೈರ್ಯವಾಗಿ ಹೇಳ್ಬೋದು ಮೇಡಮ್ ಬ್ಲೆವೆಟ್ಸ್ಕಿ, ಕರ್ನಲ್ ಆಲ್ಕಾಟ್ ಅಂತ, ಧೈರ್ಯವಾಗಿ ಹೇಳ್ಬೋದು ಆನಿ ಬೆಸೆಂಟ್, ಯೋಗಿ ಲೆಡ್ಬಿಟರ್ ಅಂತ, ಅಲ್ಲಿರೋವಂಥ ಎಲ್ಲ ಮಹಾತ್ಮರ ಹೆಸರುಗಳನ್ನು ಹೇಳ್ಬೋದೇ ಹೊರತಾಗಿ ನಾವು ಕೂಡ ಕಿಂಕರರ ಗುಂಪಲ್ಲಿ ಒಬ್ಬ ಸದಸ್ಯ ಅಂತ ಹೇಳುವಂಥ ಧೈರ್ಯ ನಮಗಿನ್ನೂ ಬಂದಿಲ್ಲ. ಯಾಕೆ ಅಂದರೆ ನಾವು ಅಷ್ಟಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿಲ್ಲ ಗುರುಗಳ ಸಂಕಲ್ಪಕ್ಕೆ. ಹಾಗಾಗಿ ಇಲ್ಲಿ ಗುಂಪು ಅಂತ ನಾವು ಒಂದು ವ್ಯಕ್ತಿಗಳ ಗುಂಪು. ಯಾತಕ್ಕಾಗಿ? ಗುರುಗಳ ಕೆಲಸವನ್ನು ನಾನು ಮಾಡ್ತೀನಿ, ನನ್ನ ಸುಖ ಮುಖ್ಯ ಅಲ್ಲ, ನನ್ನ ಆಸೆ ಮುಖ್ಯ ಅಲ್ಲ, ನನ್ನ ಟೈಮ್ ಮುಖ್ಯ ಅಲ್ಲ, ನನಗೆ ಮುಖ್ಯ ಇರೋದೆಲ್ಲ ಕೂಡ ಗುರುಗಳು ಅನ್ನುವಂಥ ಭಾವನೆಯಲ್ಲಿ ಇರುವಂಥವ್ರು. ಈ ರೀತಿಯಾಗಿ ನಮ್ಮ ಪ್ರಯತ್ನಗಳನ್ನು ಈ ಜನ್ಮದಲ್ಲಿ ಮಾಡ್ತಾ 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 ಗುರುಗಳೇ ಮುಖ್ಯ ಅನ್ನುವಂಥ ಭಾವನೆಗಳಲ್ಲಿ ಮಾಡ್ತಾ ಇದ್ದಾಗ ಮುಂದೆ ಬರುವಂಥ ಜನ್ಮಗಳಲ್ಲಿ ಅಂತಹ ಒಂದು ಸುಸಂದರ್ಭ, ಸುವ್ಯವಸ್ಥೆ ಇರುವಂತಹ ಕಡೆ ನಾವೆಲ್ಲ ಹುಟ್ಟಿ ನಮ್ಮನ್ನೆಲ್ಲ ಗುರುಗಳ ಕೈಂಕರ್ಯಕ್ಕೆ ಕಿಂಕರರಾಗಿ ಇರೋದಕ್ಕೆ ಅವಕಾಶ ಸಿಗುತ್ತೆ. ಇಂತಹ ಮಹತ್ತರವಾದ ವಿಷಯ ಇದು. ಸಂಬಂಧ ಆಧ್ಯಾತ್ಮಿಕ ಸಂಬಂಧ, ಕಿಂಕರರ ಗುಂಪಿನ ಸದಸ್ಯರ ಸಂಬಂಧ ರಕ್ತ ಸಂಬಂಧ ಅಲ್ಲ, ಅದು ಆತ್ಮ ಸಂಬಂಧ, ಗುರುಗಳ ಕೆಲಸಕ್ಕಾಗಿ ಒಂದಾಗಿರುವಂತಹ ಸಂಬಂಧ. ಇದು ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಸಂಬಂಧ. ನಮ್ಮನ್ನು ನಾವು ಮರೆತು ಗುರುಗಳೇ ಶ್ರೇಷ್ಠ ಅನ್ನುವಂಥ ಅಭಿಪ್ರಾಯದಲ್ಲಿ ನಮ್ಮ ಜೀವನಗಳನ್ನು ನಾವು ನಡೆಸ್ಕೊಂಡು ಹೋದಾಗ ಆ ಕಿಂಕರರ ಗುಂಪಲ್ಲಿ ನಾವು ಒಬ್ಬ ಸದಸ್ಯರಾಗಿ ನಮ್ಮ ಜೀವನಗಳನ್ನು ಸಾರ್ಥಕ ಮಾಡ್ಕೋಬೋದು ಅಂತ ಈ ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಸೋದರರಿಗೆ ವಂದಿಸುತ್ತಾ ಇನ್ನು ಮುಂದಿನ ಉಪನ್ಯಾಸ ಯೋಗ ಮಾರ್ಗ ಸೋದರರಾದ ಎ ವೆಂಕಟರೆಡ್ಡಿ ಅವರಿಂದ. ಒಂದ್ಸಲ ಎಲ್ಲರೂ ಓಂಕಾರ ಮಾಡೋಣ. ಇನ್ನೊಂದ್ಸಲ జ్ఞానప్రదాయకులైన సనత్ కుమార ప్రభువులకు, జీవన్ముక్త గురువులకు, సన్మార్గము చూపించిన సద్గురు రత్నాకర్ విశ్వనాథరాజు గురువు గారికి భక్తిగా నమస్కారాన్ని అర్పణ చేసి ఈనాటి నిర్దేశకులైన ఆత్మీయ మేడం గారికి, సోదర సోదరీమణులకు అందరికీ కూడా నా నమస్కారం. ఇప్పుడప్పుడే మేడం గారన్నీ చెప్పినట్లుగా నా సబ్జెక్ట్ ఇప్పుడు ఈ అవధిలో ఈ పీరియడ్ యోగ మార్గము. యోగ మార్గం అనేది మన భారతీయ హిందూ సంస్కృతిలో అనేక విధానాలుగా భగవద్గీతలో, యోగ వాసిష్టంలో, వేదోపనిషత్తుల్లో, రామాయణం, మహాభారతం, భాగవతాది లాంటిలో యోగ జీవనం అంటే ఏమి, యోగ మార్గం అంటే ఏమి అని ఒక ఆధ్యాత్మిక విచారాన్ని ఎక్కువగా పేర్కొంటారు. అన్ని తావుల ప్రస్తావన ఉంది అది. అయితే ఇప్పుడు ఈరోజు పెట్టిండే బుక్కు మన శ్రీరామ్ గారు, ఇంటర్నేషనల్ ప్రెసిడెంట్, ఇక్కడ పంచకట్టుకొని ఈ తొట్టి నుంచి 4వ ఫోటో శ్రీరామ్ గారు ఇంటర్నేషనల్ ప్రెసిడెంట్ అయిన మన ఈ బ్రహ్మ విద్యా సమాజానికి ఈ రాధాబర్నియర్ వాళ్ళ తండ్రి ఆయన. రాధాబర్నియర్ కూడా మనకి ప్రెసిడెంట్గా ఉండి మొన్న 2013లో దైవాధీనమైన వాళ్ళు. వాళ్ళ తండ్రి గారు శ్రీరామ్ గారు, వాళ్ళు రాసిన బుక్ అది
యోగ మార్గం అనేది విషయము కంప్లీట్గా విచారణ 3 సబ్జెక్టులు ఆయన చెప్తాడు. ఒకటి కింకరర గుంపు, అంటే సేవకులైతే ఈ మార్గంలో వాళ్ళు ఎట్లెట్లుండాలా అని ఇప్పుడప్పుడే మన సహోదరుడు బ్రహ్మయ్య గారు దాన్ని ప్రస్తాపన చేసినారు. ఇంకొకటి యోగ మార్గము నడవాలి అంటే, యోగ మార్గములకు రావాలా అంటే అది ఎలా ఉంటుంది అనేది, దాన్ని ఎట్లా మనము యోగ మార్గం కడపల్లా అజ్జలు పెట్టాలా అనేట్లా. అది అంతేం సులభం కాదు. మనం ఉండేది ప్రాపంచిక విచారాల్లో, సంసారాల్లో. ఇక్కడ యోగ మార్గము ఎట్లెట్లా నడపచ్చు, సంసారంలో వండుకొని, వ్యవహారంలో వండుకొని, వ్యాపారంలో వండుకొని, వ్యవసాయంలో వండుకొని, ఇంటి పని, వంట పని, పంట పని చేసుకొని యోగ మార్గంలో ఉండేది ఎట్లా అనేదాన్ని ఆయన సరళంగా రాస్తాడు. మన గురువుగారు విశ్వనాథరాజు గారు ఆ విచారాల్లో రైతుల్ని, ఆడబిడ్డల్ని కూర్చొని ఎట్లా దేవునికి హితంగా బతికేది, గురువులకు దగ్గరగా బతికేది, జ్ఞానం తెలుసుకొని బతికేది అని చెప్తా ఉంటారు. కాబట్టి ఆ శ్రీరామ్ గారు రాసిండే విచారం ఏమంటే, యోగ జీవనము యోగ మార్గంగా ఎట్లా నడిచేది అనేది ఇప్పుడు సబ్జెక్టు. ఇంకో సబ్జెక్టు మేడం గారు చెప్తారు, ఔపాసకన జీవిత. అంటే ఇట్లా బ్రహ్మజ్ఞానాన్ని యోగ మార్గంలో ఉండి నడుచుకుంటే వాని జీవితం ఎట్లుంటుంది, ఎలా ఉండాల అనేది ఆ 3 సబ్జెక్టులు ఆ శ్రీరామ్ గారు రాస్తారు. ఆ చిన్న బుక్ ఉంది మన థియోసాఫికల్ సొసైటీలో, థియాసఫీ ఔపాసకన జీవన. ఔపాసకుడు అంటే దాన్ని అనుష్ఠానం చేసేవాడు. బ్రహ్మ విద్యని జీవితంలో అనుష్ఠానం చేసే సాధకుని ఒక లక్షణము, ఆయన జీవనం ఎట్లుంటుంది అది ఆ యొక్క బుక్ యొక్క సమ్మరీ, దాని సారాంశం. దాని గురించి 3 సబ్జెక్టులు ఇప్పుడు మేడం గారు ఒకటి తీసుకుంటారు. తర్వాత మన బ్రహ్మయ్య గారు దాన్ని చెప్పినారు. అందులో చెప్పే ఒక మార్గము ఈ యోగ మార్గము. ఆయన ఇంగ్లీష్లో రాసిన బుక్ని మన కర్ణాటక థియోసాఫికల్ సొసైటీలో వాసుదేవయ్య గారు ఉంది, మంచోళ్ళు, కోనుకుంటూ సహోదరులు వచ్చిండారు. ఈ వాసుదేవయ్యోళ్ళు, వెంకటేశయ్యోళ్ళు ఉంటే ఎట్లొచ్చి మా లాడ్జ్కి వెంకటేశ లాడ్జ్ అనేది మీరు తెలుసుకోవాలంటే అది తిరుపతి వెంకటేశ్వరుని ఇంకా వచ్చిండేది కాదు. అది వెంకటేశ లాడ్జ్ అంటే వెంకటేశయ్య గారు ఆ మధ్యన ఉండి చేసిండే ఇట్లా విచారము. అట్లా వాసుదేవ గారు, వెంకటేశయ్య గారు మన కేటీఎఫ్లో చాలా ఘనతవ్యక్తమైన ఇట్లా వ్యక్తులు, వాళ్ళు మంచి థియాసఫీ సాధకులు. వాళ్ళు ఈ బుక్ని ఆ ఇంగ్లీష్ నుంచి కన్నడానికి తర్జుమే చేసినారు, అనువాదం చేసినారు. దాన్ని తెలుసుకోవాలా ఎట్లా అనేది ఒక్కొక్క రీతిగా ఉంటుంది. ఎందుకంటే కొందరు ఆధ్యాత్మికంలో ముందుకు పోయి భగవద్గీతలో యోగం తెలుసుకొని వీళ్ళు అది చెప్పలేదు కదపై ఇది చెప్తారు అట్లా అని అనుకుంటారు. అది వేరే కాదు. యోగ మార్గంలోకి అడుగు పెట్టాలంటే యోగ జీవనం నడిపించాల. యోగ జీవనం నడిపించాలంటే సరళీకృతంగా ఉండే జీవనం నడిపించాల. సత్యము నిత్యము అనుష్ఠానం చేయాల, ధర్మానుష్ఠానం చేయాల, సింపుల్గా ఉండాల. అయితే మంచి పారదర్శకమైన బ్రతుకుని బ్రతకల్ల. అలా బ్రతికేదాన్నే యోగ మార్గము. ఆ యోగ మార్గము లేక అజ్జి పెట్టాలంటే నాకు కొన్ని అర్హతలు కావాలి, క్వాలిఫికేషన్స్ కావాలి. ఏమది? చదివితే వచ్చే డిగ్రీలు కాదు. అది నేను ಮೈಗೂಡಿಂచుకోవాల్సినది. ಕನ್ನಡದಲ್ಲಿ ಮೈಗೂಡಿಸಿಕೊಳ್ಳುವುದು ಅಂತ ಬರುತ್ತೆ. అట్లా అంటే నేను ఒళ్ళి మురుచుకోవాల కొన్ని గుణాలని, కొన్ని స్వభావాలని, కొన్ని వర్తలని, కొన్ని మాటలని. అలా బ్రతికితే నాకు యోగ మార్గం కనపడుతుంది. లేకుండా పోతే ఎన్నాళ్ళు ఉండినా కూడా యోగ మార్గము దారే దొరకదు, దావే సిక్కెలే. ఎందుకు చిక్కెలదు అంటే అటువంటి సత్యమైన యుక్తమైన ధర్మయుక్తమైన బ్రతుకుని మనం బతికితేనే యోగం మనకి దక్కేది, లేకుండా పోతే దక్కేది కాదు. కాబట్టి థియాసఫీ అంటే కొత్తగా ఎవరైనా వచ్చింటే పెద్దవాళ్ళ కదా తెలుసు, బ్రహ్మ విద్య అని, బ్రహ్మజ్ఞానము అని. ఇంకా బాగా అర్థం కావాలంటే ఆత్మవిద్య అని. ఆత్మవిద్య అంటే నీ విద్య అని. నీది అంటే నా స్వస్వరూప జ్ఞానం. నేను ఎవరు, ఎక్కడి నుంచి వస్తుంది, నా పూర్వీకులు ఎవరు, నేను ఎక్కడ పోతాను, ఈ శరీరం వచ్చిపోతా ఉంది కదా, దీని లోపల ఉండే ప్రాణమా, దీని లోపల ఉండే ఉసురా, దీని లోపల ఉండే ఆత్మజ్యోతిన, అది ఎక్కడి నుంచి వస్తూ ఉంది, ఎక్కడికి పోతా ఉంది. ఈ బట్టలు వేసుకొని తీసేసి 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 పోతా ఉంది కదా, ఈ బట్టలు వేసుకొని తీసేదే ఒక్కొక్క జన్మ.
ఈ శరీరం అనే బట్టల్ని. ఆ ఆత్మ వచ్చి 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 పోతా ఉంది కదా. ఇంత డీప్గా పోతే యోగ మార్గం కొంచెం మనకి అర్థమయ్యేదానికి ప్రారంభమవుతుంది. కాబట్టి థియాసఫీ, బ్రహ్మ విద్య, ఆత్మవిద్య, నా స్వస్వరూప జ్ఞానము, నా స్వజ్ఞానము ఇదంతా ఒకటే, వేరు వేరే పేర్లు అంతే. ఇట్లా సాధకుడు ఎలా ఉండాలి అనేదే థియాసఫీ ఉపాసకుడు లేదా థియాసఫీ సాధకుని యొక్క జీవనము అని ఆ బుక్ యొక్క సమ్మరి. అంతే, సింపుల్గా ఉంటుంది. ఈ థియాసఫీ లేదా ఈ బ్రహ్మ విద్యా సాధకుడు తాను యోగిగా పరివర్తన కావాలి. మనకు కల్పన, యోగి అంటే వాడు పెద్దగా గడ్డం మెడిసిన వల్ల, ఆ గడ్డం కూడా బాగా నెరిసిపోయి ఉండల్లా, మనకి కమండలం ఉండల్లా, లేదా కాషాయ వస్త్రాలు వేసుకుంటా, ఇలా వాడు మనకు ఒక చిత్రణం. అది తప్పు అనేకలేదు, వెనకటోళ్ళు అట్లా ఉంటా ఉండరు. కానీ నా బ్రతుకు, నా స్వభావము, నా మాటలు, నా వర్తన, నా ఉద్దేశము, నా బ్రతుకంతా యోగిగా మార్పాటు కావాల. యోగ మార్గము దొరకల్లా అంటే నేను యోగి కావాలా. యోగి కావాలా అంటే యోగికి కావలసిన లక్షణాలని నేను పెంపొందించుకోవాలి, వృద్ధి చేసుకోవాలి, డెవలప్ చేసుకోవాలి నాలో. అప్పుడు క్రమక్రమేణ నాకు యోగం సిద్ధిస్తుంది. భగవద్గీతలో ఆచార్య కృష్ణుడు